ಅಫಿಷಿಯಲ್ ಆಗಿ SIT ಅವರು ಯಾವುದೇ ಅಫಿಷಿಯಲ್ ಹೇಳಿಕೆಗಳನ್ನು ಕೊಟ್ಟಿಲ್ಲ. ನಮಗೆ ಇರುವಂತ ಮಾಹಿತಿ ಪ್ರಕಾರ ಆ ಎಂಟೈರ್ ಏರಿಯಾನ ಆಂಟಿ ನಕ್ಸಲ್ ಫೋರ್ಸ್ ಅಂತ ಏನಿದೆ, ಆಂಟಿ ನಕ್ಸಲ್ ಫೋರ್ಸ್ ಏನಿತ್ತಲ್ವಾ, ಆ ಫೋರ್ಸ್ AK-47 ಮಿಲಿಟರಿ ಥರ ಇರ್ತಾರೆ, ಅವರುಗಳನ್ನ ಅಲ್ಲಿ ಡಿಪ್ಲಾಯ್ ಮಾಡಿ ಎಂಟೈರ್ ಏರಿಯಾನ ಆ ತನಿಖೆ ಮಾಡ್ತಾರಂತ ಎಂಟೈರ್ ಏರಿಯಾನ SIT ಸೀಲ್ ಮಾಡಿದೆ. ಒಳಗಡೆ ಆ ಸೀಲ್ಡ್ ಏರಿಯಾದಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಅಲ್ಲಿ ಕ್ಯಾಮರಾ ಮಾಧ್ಯಮದವರು ಹೋಗ್ಲಿಕ್ಕೂ ಆಗಲ್ಲ. ಸುಮ್ನೆ ಮಾಧ್ಯಮದವರು ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ದ್ರ ಊಹಾಪೋಹಗಳ ಮೇಲೆ, ಎಸ್ಪೆಷಲಿ ಸುವರ್ಣ ಅವರು ಏನೂ ಸಿಕ್ಕಿಲ್ಲ ಅಂತಾರೆ. ದಯಮಾಡಿ ನೀವು ಯಾರು ಕೂಡ ಮಿಸ್ಲೀಡ್ ಆಗಬೇಡಿ. ಅಂಟಿಲ್ SIT ಅವರು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡೋವರೆಗೂ, ಎಕ್ಸೆಪ್ಟ್ ನಾವು ನಿಮಗೆ ಕೊಟ್ಟಂತ ಒಂದು ಪಿಟ್ಟಲ್ಲಿ ಒಂದು ಲಕ್ಷ್ಮಿ ಮತ್ತೆ ಶ್ರುತಿ ಅನ್ನೋರ ಐಡೆಂಟಿ ಕಾರ್ಡು ಮತ್ತೆ ಐ ಥಿಂಕ್ ಪ್ಯಾನ್ ಕಾರ್ಡು, ಬ್ಲೌಸು ಮತ್ತೆ ಬ್ಯಾಗು, ಇದು ಅಫಿಷಿಯಲ್ ಇನ್ಫಾರ್ಮೇಶನ್. ಯಾಕೆ ಅಂತಂದ್ರೆ ಇದನ್ನ BLRpost.com ಅನ್ನೋ ವೆಬ್ಸೈಟ್ ಅವರು ಅಫಿಷಿಯಲ್ ಆಗಿ ಅದನ್ನ SIT ಇಂದ ಪಡೆದು ಅದನ್ನ ಪಬ್ಲಿಷ್ ಮಾಡಿದ್ರು. ಸೇಮ್ ಬೇಸ್ಡ್ ಆನ್ ದಾಟ್ ಇವೆಂಟ್ ನಾವು ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ರಿ. ಬಟ್ ಆಸ್ ಪರ್ ನಾವು ಅಫಿಷಿಯಲ್ ಆಗಿ SIT ಅವರು ಎಲ್ಲೂ ಕೂಡ ಓಕೆ ಏನು ಸಿಕ್ಕಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಆದರೆ ಮಾಧ್ಯಮಗಳು ಮಾತ್ರ ತಮ್ಮದೇ ಆದಂತ ದಾಟಿನಲ್ಲಿ ತಮ್ಗೆ ಇಷ್ಟ ಬಂದಿದೆ. ಬಿಕಾಸ್ ಯಾರಿಗೂ ಕೂಡ ಒಳಗಡೆನೆ ಬಿಡ್ತಾ ಇಲ್ಲ, ಕ್ಯಾಮ್ರಾಗಳನ್ನೇ ಕೊಡ್ತಾ ಇಲ್ಲ. ಗ್ರೌಂಡ್ ರಿಪೋರ್ಟು ದೂರದಿಂದ ಇವರು ಊಹೆಗೆ ಬಿಟ್ಟಂತ ವಿಚಾರ ಊಹೆ ಮಾಡಿಕೊಂಡು ಐ ಥಿಂಕ್ ಏನು ಸಿಕ್ಕಿಲ್ಲ ಅಂದ್ರೆ ಸಾಕಷ್ಟು ವಿಚಾರಗಳು ಸಿಕ್ಕಿದೆ. ಇವನ್ ಸಿಕ್ಕಂತ ಐಡೆಂಟಿ ಕಾರ್ಡ್ ಅದನ್ನು ಕೂಡ ಬೇಸ್ಡ್ ಆನ್ ದನ್ RTI ರಿಪೋರ್ಟ್ ಮೇಲೆ ನಾವು ನಿಮ್ಗೆಲ್ಲ ರಿಪೋರ್ಟ್ ಮಾಡಿದೀವಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅಪಾರ್ಟ್ ಫ್ರಮ್ ದಾಟ್ ರಿಗಾರ್ಡಿಂಗ್ ಭೀಮಾನ ಅಥವಾ ಬೇರೆ ಯಾರನ್ನ ಕರ್ಕೊಂಡ್ಬಂದು ಆ ಮಾಸ್ಕ್ ಹಾಕಿ ನಿಲ್ಸಿದ್ರ ಅಂತ, ರಿಲಯಬಲ್ ಸೋರ್ಸಸ್ ಫ್ರಮ್ SIT ಇಂದ ರಿಲಯಬಲ್ ಸೋರ್ಸಸ್ ಅದು ಭೀಮಾನೇ ಕರ್ಕೊಂಡ್ಬಂದು ಅವರು ಮಾಜರನ್ನ ಮಾಡ್ತಾ ಇದ್ದಾರೆ, ಬೇರೆ ಯಾರು ವ್ಯಕ್ತಿ ಅಲ್ಲ. ಇದು ನನಗೆ ತಿಳಿದಿರುವಂತ SIT ಅಲ್ಲಿ ಇರುವಂತ ಒಂದಷ್ಟು ರಿಲಯಬಲ್ ಸೋರ್ಸಸ್ ಇಂದ ನಮಗೆ ಕನ್ಫರ್ಮ್ ಆಗಿದ್ದು ಎಸ್ ಏನು ಅದು ಭೀಮನೇ, ಬೇರೆ ಯಾರು ಅಲ್ಲ ಅಂತ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, SIT ಅವರು ಈ ವಿಚಾರವನ್ನ ಅಫಿಷಿಯಲ್ ಆಗಿ 1 ರಿಂದ 13 ಗುಂಡಿ ತೋರಿಸಿದ್ದಾನೆ. ಮೊದಲನೇ ಗುಂಡಿನಲ್ಲಿ 2 ಐಡೆಂಟಿ ಕಾರ್ಡು, ಬ್ಲೌಸು ರೆಡ್ ಕಲರ್ ಒಂದು ಹೆಣ್ಣು ಮಗಳ ಬ್ಲೌಸು, ಅಂಡ್ ಇವೆರಡೂ ಕೇಸು ಸಹ ಐ ಥಿಂಕ್ ಬೆಳ್ತಂಗಡಿ ಪೊಲೀಸ್ ಠಾಣೆನಲ್ಲಿ 2009ರಲ್ಲಿ ಎರಡೂ ಕೂಡ ಸೂಸೈಡ್ ಅಂತ ರಿಪೋರ್ಟ್ ಆಗಿದೆ. ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಮತ್ತೆ ಇದು ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಶ್ರುತಿ, ಇಬ್ಬರದು ಒಂದು ಪಿಟ್ಟಲ್ಲಿ ಸಿಕ್ಕಾಕೊಂಡಿದೆ. ಈ ಭೀಮಾ ಅನ್ನೋ ವ್ಯಕ್ತಿ ಅಥವಾ ಕಂಪ್ಲೇನೆಂಟ್ ಏನಿದ್ದಾನೆ ಆತ ಒಂದು ವಿಷಯವನ್ನ ಕಂಪ್ಲೇಂಟ್ ಅಲ್ಲಿ ಸ್ಪೆಸಿಫೈ ಮಾಡಿದಾನೆ. ನನಗೆ ಕೊಟ್ಟಂತ ಹೆಣ ಒಂದು ಕಡೆ ಊತಾಕು, ಇನ್ನೊಂದು ಕಡೆ ಅವರ ಎವಿಡೆನ್ಸ್ಗಳನ್ನ ದೂರವಾಗಿ ಊತಾಕು ಅಂತ ಹೇಳ್ತಾ ಇದ್ರು ಅಂತ ಆತ ಕಂಪ್ಲೇಂಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದಾನೆ. ಎಸ್, ಮೆನ್ಷನ್ ಇನ್ ದ ಕಂಪ್ಲೇಂಟ್. ಜೊತೆನಲ್ಲಿ ಒನ್ ಸೆಕೆಂಡ್ ನಮಗೆ ಇಲ್ಲಿ ಭೀಮಾ ಒಂದು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಅಲ್ಲಿ ಒಂದು ಕಮೆಂಟ್ ಅನ್ನ ಮಾಡ್ತಾನೆ. ಯಾವುದೇ ಬಾಡಿಯನ್ನ ಭೀಮನ್ ಕೈ ಕೊಟ್ರೆ ಅವ್ರು ಹೇಳ್ತಾ ಇದ್ರಂತೆ, ಒಂದು ಬಾಡಿನ ಒಂದ್ ಕಡೆ ಊತಾಕು, ಅವರಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಸ್ವಲ್ಪ ದೂರದಲ್ಲಿ ಬೇರೆ ಜಾಗದಲ್ಲಿ ಊತಾಕ್ಬೇಕು ಅನ್ನೋ ಒಂದು ಸ್ಪೆಸಿಫಿಕೇಶನ್. ಸೊ ಈ ಒಂದು ಸ್ಪೆಸಿಫಿಕೇಶನ್ ಆತ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದಾನೆ. ಜೊತೆನಲ್ಲಿ ಇವ್ರ ಬಳಿ, ನಮ್ಮ ಮ್ಯಾಜಿಸ್ಟ್ರೇಟ್ ಬಳಿ ಆತನನ್ನ ಪ್ರೊಡ್ಯೂಸ್ ಮಾಡಿದಾಗ ಇದೇ ಹೇಳಿಕೆನೆ ಹೇಳಿದಾನೆ. ಯಾವುದೇ ಬಾಡಿಯನ್ನ, ಸತ್ತೋಗಿರೋ ಹೆಣ್ಮಗಳನ್ನ ಬಾಡಿನ ಕೊಟ್ರೆ ಬಾಡಿನ ಒಂದ್ ಕಡೆ ಊತಬೇಕು. ಆಮೇಲೆ ಏನೋ ಆ ಡಾಕ್ಯುಮೆಂಟ್ಸ್, ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಒಂದ್ ಕಡೆ ಅದನ್ನ ಹೂತಾಕಿ ಆ ಸಾಕ್ಷಿ ನಾಶವನ್ನ ಮಾಡಿಸ್ತಾ ಇದ್ರು. ನಾನು ಮಾಡ್ತಾ ಇದ್ದೆ ಅಂತ ಹೇಳಿದಾನೆ.
ಸ್ಪೆಸಿಫಿಕಲಿ ಪಿಟ್ 1 ಅಥವಾ ಸೈಟ್ 1 ಅಥವಾ ಆ ಗುಂಡಿ 1 ಅಲ್ಲಿ ಸಿಕ್ಕಂತ ಡಾಕ್ಯುಮೆಂಟ್ಸ್ ಎರಡೂ ಸಹ ಈ ಹೇಳಿಕೆನ ಮ್ಯಾಚ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಇದು ಸಹ ರೇಪ್ ಆಗಿ ಕೊಲೆ ಮಾಡಿ ಒಂದು ಕಡೆ ಬಾಡಿ ಊತಿರ್ಬೋದು. ಈ ಡಾಕ್ಯುಮೆಂಟ್ ಅನ್ನ ಒನ್ ಸೆಕೆಂಡ್ ಸಾರಿ